String trouble, you go string trouble. Over to you, Rajani, please. ಎಲ್ರಿಗೂ ನಮಸ್ಕಾರ. ಬಂದಿರೋ ಪ್ರತಿಯೊಂದು ಮೀಡಿಯಾ ಡಿಜಿಟಲ್ ಪ್ರೆಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಉಪ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ನನ್ನ ಹಿಂದಿನ ಸಿನಿಮಾ ಅವ್ರ ಜೊತೆನೇ ಇತ್ತು. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫಾರ್ ಮೀ. ಆ್ಯಂಡ್ ತಾರಾ ಮ್ಯಾಮ್, ಅಶೋಕ್ ಸರ್ ಮತ್ತು ಬಂದಿರೋ ಪ್ರತಿಯೊಂದು ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ತಾನೇ ಟ್ರೈಲರ್ ನೋಡಿದ್ರಿ. ಐ ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿದೆ. ಟ್ರೈಲರೇ ನೋಡ್ಬೇಕಾದ್ರೆ ನನಗೆ ಕೇಳಿಸತ್ತೆ ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ, ನಗ್ತಾ ಇದ್ರಿ ಅಂತ. ಇನ್ನು ಸಿನಿಮಾ ಹೆಂಗಿದೆ ಅಂತ ನೀವೆಲ್ಲ ಇಮ್ಯಾಜಿನ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಗಿರಿಜಾಮ ಅವ್ರ ಜೊತೆ ಸ್ಕ್ರೀನ್ಸ್ ಶೇರ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಸಚ್ ಅ ಲೆಜೆಂಡರಿ ಆ್ಯಕ್ಟ್ರೆಸ್. ಆ್ಯಂಡ್ ಆಲ್ಸೋ ನಾನು ಚಿಕ್ಕವಳಿದ್ದಾಗ ಟಿ ವಿಲಿ ನೋಡ್ತಾ ಇದ್ದೆ ಕೆಲವೊಂದು ಆರ್ಟಿಸ್ಟ್. ಯಾರು ಫಾರ್ ಎಕ್ಸಾಂಪಲ್ ರವಿಶಂಕರ್ ಸರ್, ತಬ್ಲಾ ನಾಣಿ ಸರ್. ರವಿ ಮುಖಾಚಾರ್ಯ ಚೇಂಜ್ ಆಯ್ತು. ಅಂದ್ರೆ ಸೀರಿಯಲ್ ನೋಡ್ತಾ ಇದ್ದೆ ಫಿಲಿಮಲ್ಲಿ. ರವಿ ಎನಿ ಕಮೆಂಟ್? ನೋ ಕಮೆಂಟ್ಸ್. ಓಕೆ, ನಾನಿ ಸರ್ ಆಗಿರ್ಬೋದು, ಅರವಿಂದ್ ಸರ್ ಆಗಿರ್ಬೋದು, ನಾನು ಇವರೆಲ್ಲ ಟಿ ವಿಲಿ ನೋಡ್ತಾ ಇದ್ದೆ. ಬಟ್ ಶೂಟಿಂಗ್ ಅವರೆಲ್ಲ ರಿಯಲ್ ಆಗಿ ಬಂದಾಗ ನಾನು ಆ್ಯಕ್ಟ್ ಮಾಡ್ಬೇಕನ್ನೋದೇ ನಂಗೆ ಮರ್ತು ಹೋಗ್ತಾ ಇತ್ತು. ಅವ್ರನ್ನೆಲ್ಲ ನೋಡ್ಕೊಂಡು ನಾನು ಹಂಗೆ ಝೋನ್ ಔಟ್ ಆಗ್ಬಿಡ್ತಿದ್ದೆ, ಮಂಕ ಕೂತ್ಕೋತಿದ್ದೆ. ಆಮೇಲೆ ಪಕ್ಕದಲ್ಲಿ ಗಿರಿ ಇರ್ತಾ ಇದ್ರು, ಅವರು ಆ್ಯಕ್ಟ್ ಮಾಡು ಅಂತ ಹಿಂಗೆ ಜ್ಞಾಪಿಸ್ತಾ ಇದ್ರು. ಎಷ್ಟೊಂದು ಫ್ರೇಮಲ್ಲಿ ನಾನು ಸ್ಪೆಕ್ಸ್ ಹಾಕೊಳ್ಳೋದಾಗ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇಟ್ ವಾಸ್ ಏನಂತಾರೆ, ಶೂಟಿಂಗ್ ಸೆಟ್ ಅಂದಾಗ ಅದು ಸ್ಟ್ರಿಕ್ಟ್ ಇರಬೇಕು ಆ ಥರ ಇರಲೇ ಇಲ್ಲ. ನನಗೆ ಯಾವುದೋ ಒಂದು ಕಾಮಿಡಿ ಶೋ ಥರ ಅನ್ನಿಸ್ತಾ ಇತ್ತು ಹೋದಾಗೆಲ್ಲ. ಶೂಟಿಂಗ್ ಸೆಟ್ ಇರ್ತಾ ಇತ್ತು. ಆಲ್ಸೋ ಸೃಜನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರದ್ದು ಫಸ್ಟ್ ಸೃಜನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ ಟು ಮಲ್ಟಿ ಟಾಸ್ಕ್. ಹೊಸಬ್ರಾಗಿ ತುಂಬಾ ಚೆನ್ನಾಗಿ ಆಕ್ಟಿಂಗು ಮಾಡಿದ್ದಾರೆ, ಪ್ಲಸ್ ಡೈರೆಕ್ಷನ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸೆಕೆಂಡ್ ಪಾರ್ಟ್ ಅಲ್ಲಿ ನಮ್ದೊಂದು ಬ್ಯಾಂಕ್ ಸೀಕ್ವೆನ್ಸ್ ಇದೆ. ಅದ್ರಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಅಂದ್ರೆ ಎಲ್ಲ ಈ ಕಪ್ಪೆಗಳನ್ನ ತೆಗೆದು ತಕ್ಕಡಿಲಿ ಹಾಕ್ದಂಗಿತ್ತು. ಯಾರ್ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ ಐ ಡೋಂಟ್ ನೋ ಹೌ, ಬಟ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಆ್ಯಂಡ್ ಆಲ್ಸೋ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ವರ್ಕ್, ಮ್ಯೂಸಿಕ್ ಎಲ್ಲ ಅದ್ಭುತವಾಗಿದೆ. ಆ್ಯಂಡ್ ಆಲ್ಸೋ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಮುರುಘಾ ಮಸಲ್ ಅವರು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಸ್ ಡೈರೆಕ್ಷನ್ ಟೀಮ್, ತೇಜು ಸರ್, ವಿನಯ್ ಆಗಿರ್ಬೋದು. ಐ ಥಿಂಕ್ ಅವ್ರನ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ 28 ಹೋಗಿ ಸಿನಿಮಾ ನೋಡಿ. ನಾವು ಹೇಳ್ಬೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ, ಬಟ್ ಹೇಗಿದೆ ಅಂತ ನೀವು ನೋಡಿ ನಮ್ಗೆಲ್ಲರಿಗೂ ತಿಳಿಸಿ. ಥ್ಯಾಂಕ್ ಯು. ಎಲ್ಲ ಸೃಜನೆ ಮಾಡಿರೋದು. ಇದು ನನಗೇನು ಟು ಬಿ ಫ್ರಾಂಕ್ ಏನು ಗೊತ್ತಿಲ್ಲ. ಇದು ನಾವು ಪ್ಯೂರ್ಲಿ ಫ್ರೆಂಡ್ಶಿಪ್ಗೆ ಪಿಕ್ಚರ್ ಮಾಡಿರೋದು. ನಾವು ಇದಕ್ಕೂ ಇನ್ಕ್ಲೂಡಿಂಗ್ ಫೈನಾನ್ಸ್ ಆಗ್ಬೋದು, ಏನೇ ಆಗ್ಬೋದು, ಎಲ್ಲ ಅವನೇ ಮಾಡಿರೋದು. ನಾನು ಸುಮ್ಮನೆ ಹೋಗೋದು, ಒಳ್ಳೆ ಊಟ ಕೊಡಿಸ್ತಾನೆ. ಅವ್ರ ಮನೇಲಿ ಊಟ ಚೆನ್ನಾಗಿ ಆಗ್ತಾರೆ ಎಲ್ಲರೂ. ಅವ್ರ ಮನೇಲಿ ಒಬ್ರಿಗಿಂತ ಒಬ್ರು, ನಮ್ಮ ಪೂಜಾ ಆಗ್ಬೋದು, ಅವ್ರ ವೈಫ್ ಆಗ್ಬೋದು, ಸೃಜನ್ ಆಗ್ಬೋದು, ಗಿರ್ಜಮ್ ಆಗ್ಬೋದು, ಕರಿತಾ ಇದ್ರು ಊಟ ಮಾಡೋದು ಬರೋದಷ್ಟೇ. ಅವರೇ ಉಲ್ಟಾ ಹಾಕಿದ್ದಾರೆ ನನಗೆ. ಇದರಲ್ಲಿ ಉಲ್ಟಾ ನಿರ್ದೇಶಕರು ಮತ್ತೆ ನಾಯಕರು ಅವರೇ ಊಟ ಹಾಕಿ ನಮ್ಗೆ ಆಮೇಲೆ ಇವತ್ತು ಫಂಕ್ಷನ್ಗೆ ಡ್ಯಾಡಿ ಬರ್ಬೇಕಾಗಿತ್ತು. ಇದು ಇವ್ರ ಕೈಯಲ್ಲಿ ಅಡುಗೆ ಮಾಡ್ಸಿದ್ದೀನಿ ಸರ್ ನಮ್ಮ ಮನೇಲಿ. ಅದು ಲಾಕ್ಡೌನ್ ಮೊನ್ನೆ ನಮ್ಮ ಮನೆಗೆ ಬಂದಿದ್ದಾರೆ. ಕರೆಕ್ಟ್. ಅದು ಮಾಡಿಸ್ಬಿಟ್ಟಿದ್ದೀನಿ. ಅಡಿಗೆ ಅವನು ಇದಾಕು ಅದಾಕು ಅಂತ ಹಾಕಿದ್ದೀನಿ ಅಷ್ಟೇ. ಅದೇನು ನಾನಂತೂ ತಿಂದಿಲ್ಲ, ಅವರೇ ತಿಂದಿಲ್ಲ. ನಾನು ತಿಂದಿಲ್ಲ. 2 kg ಚಿಕನ್ ಮಿಕ್ಸ್ ಸರ್, ಮಿಕ್ಕಿದ ಅರ್ಧ kg ಮಿಕ್ಕಿದೆ ಸರ್. ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲ, ಫಸ್ಟ್ ಟೈಮ್ ಮಾಡಿದ್ದನ್ನ ನಾನು ತಿಂದೆ, ನಾನು ಮಾಡಿದ್ದು ನಾನು ತಿಂದಿಲ್ಲ, ಅವನು ತಿಂದ. ಸೊ ಒಳ್ಳೇದಾಗಿ ಎಲ್ಲರಿಗೂ. ನಾನೇ ಆಲ್ ದ ಬೆಸ್ಟ್ ಹೇಳ್ಕೊಬೇಕಾ ಅಥವಾ ನಿನಗೆ ಆಲ್ ದ ಬೆಸ್ಟ್ ಹೇಳ್ಬೇಕಾ? ಆಲ್ ದ ಬೆಸ್ಟ್ ಸೃಜನ್. GST ಗೆ ಒಳ್ಳೇದಾಗ್ಲಿ, ಸೂಪರ್ ಆಗಲಿ. GST ಇವತ್ತು ನಮ್ಮ ತಂದೆ ಬರ್ಬೇಕಿಲ್ಲಿ, ಹುಷಾರಿರ್ಲಿಲ್ಲ ಇವತ್ತು, ಅದಕ್ಕೆ ಬರ್ಲಿಲ್ಲ. ಸೊ ಅವ್ರ ಪರವಾಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಪತ್ರಕರ್ತರಿಗೆ, ಎಲ್ಲ ಆರ್ಟಿಸ್ಟ್ಗಳಿಗೆ. ಇದು ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲ ಈ ಥರದ್ದು ಆಗಿದೋ ಇಲ್ವೋ ಅಂತ. ಬಟ್ ಒಬ್ಬ ಪ್ರೊಡ್ಯೂಸರು ಕತೆ ಕೇಳದೆ ಬಂದು ತೆರೆ ಮೇಲೆ ನೋಡೋವರೆಗೂ ಏನು ಅಂತ ಗೊತ್ತಿಲ್ಲದೆ ಹಣ ಹಾಕಿದ್ರೆ ಈ ಪಿಕ್ಚರ್ಗೆ ಅನ್ಸುತ್ತೆ. ಯಾಕಂದ್ರೆ ದೊಡ್ಡವ್ರನ್ನ ಡ್ಯಾಡಿ ಅಂತ ಕರಿತೀವಿ. ಅವಾಗ ಹೇಳ್ತಾ ಇದ್ದೆ, ಅವ್ರು ಬಂದು ಪಿಕ್ಚರ್ ನೋಡ್ಬಿಟ್ಟು ಇವತ್ತೇ ಕಡೆ ನೋಡಿದ್ದು, ನಾನು ಸ್ಟೋರಿನೇ ಗೊತ್ತಿಲ್ಲ ಅಂತ. ಸಂದೆ ಇನ್ನೂ ನೋಡಿಲ್ಲ ಪಿಕ್ಚರು, ಇನ್ನೂ ನೋಡಿಲ್ಲ, ಸ್ಟೋರಿನೂ ಗೊತ್ತಿಲ್ಲ. ಬಟ್ ನಮ್ಗೆ
ಹೌದು. ಸೊ ಈಗೆಲ್ಲ ಕಂಟೆಂಟೇ ಸರ್. ಈಗ ನಮ್ಮ ಗುರುಗಳು ಉಪೇಂದ್ರ ಸಾರೇ ಬಂದಿದ್ದಾರೆ, ಬಟ್ ಈಗ ರಿಯಲ್ ಆಗಿ ದೊಡ್ಡ ಮನೆಯವ್ರದ್ದು ಬಿಡಿ, ಅವ್ರ ಕಂಟೆಂಟ್ ಬಿಟ್ಟು ಯಾರು ಪಾತ್ರಗಳೇ ಮಾಡಿಲ್ಲ. ಅವರೆಲ್ಲ ಸೈಡ್ ಸಪೋರ್ಟಿಂಗ್ ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಅನ್ನೋದಿತ್ತು ದೊಡ್ಡ ಮನೆಯಲ್ಲಿ. ಅದಾದ್ಮೇಲೆ ಹೋಗಿತ್ತು. ಶಂಕರ್ ನಾಗ್ ಅವ್ರು ಬಂದ್ರು, ಆಗೊಂದು ಸ್ವಲ್ಪ ದಿವಸ ನಡೀತು. ಅದಾದ್ಮೇಲೆ ಕಾಶಿನಾಥ್ ಅವ್ರು ಬಂದಾಗ ನಡೀತು. ಅದಾದ್ಮೇಲೆ ಉಪೇಂದ್ರ ಸರ್ ಎಲ್ಲ ಕಂಟೆಂಟ್ ಸಿನಿಮಾನೇ ಗೆದ್ದಿರೋದು ಸರ್. ದೊಡ್ಡ ಬಜೆಟ್ ಆಗ್ಲಿ ಚಿಕ್ಕ ಬಜೆಟ್ ಆಗ್ಲಿ, ಅದು ಗೆದ್ರೆ ದೊಡ್ಡ ಬಜೆಟ್, ಸೋತ್ರೆ ಎಷ್ಟು ಕೋಟಿ ಹಾಕಿದ್ರು ಅದು ಉಗಿಸ್ಕೊಳ್ಳೋದೆ. ಆಮೇಲೆ ಈಗೇನು ಎಂಟರ್ಟೈನ್ಮೆಂಟ್ಗೆ ಬೇಜಾನ್ ಎಂಟರ್ಟೈನ್ಮೆಂಟ್ಸ್ ಇದೆ. ಸೊ ಅದನ್ನ ಮೀರ್ ನಾವು ಬರ್ಬೇಕಂದ್ರೆ ಸರಸ್ವತಿ ಪುತ್ರರು ನಿಮ್ಮಂತವ್ರೆ ಪ್ರೊಡ್ಯೂಸರ್, ಆಮೇಲೆ ಬರ್ತಾರೆ ಫಸ್ಟ್ ಡೈರೆಕ್ಟರ್ ಬರೋದು, ಟೆಕ್ನಿಷಿಯನ್. ಇಲ್ಲ ಲಕ್ಷ್ಮಿ ಸರಸ್ವತಿ ಎರಡು ಸೇರಿದ್ರೆ 100% ಆಗತ್ತೆ. ಹಣೆ ಬರ ಶ್ರೀಮನ್ ನಾರಾಯಣ ಬರಿಬೇಕಾಗ ಆಗ ಲಕ್ಷ್ಮಿ ಇರ್ತಾರಲ್ಲ, ಅದರಿಂದ ಅವ್ರ ಹಸ್ಬೆಂಡ್ ಅಲ್ವಾ ಅವ್ರು ಬರೀತಾರೆ, ಫೇವ್ರೇಟ್ ಆಗಿರ್ತಾರೆ ಸ್ವಲ್ಪ. ಸೊ ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲಾ ಕನ್ನಡ ಸಿನಿಮಾಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸಂದೇಶ್ ಅವರು ವಂದನೆ ಸಲ್ಲಿಸ್ತಾ ಇದ್ವಿ. ಕೊನೆಯದಾಗಿ ಹೋಲ್ ಟೀಮ್ ಮೇಲೆ ಕರೆಯಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.